ಗ್ಯಾರಂಟಿ ನ್ಯೂಸ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂತಹ ರಂಗೋಲಿ ಸ್ಪರ್ಧೆಯಲ್ಲಿ ದಾವಣಗೆರೆಯಲ್ಲಿ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂದು ಬೆಳಗ್ಗೆಯಿಂದ ಸುಮಾರು 45ಕ್ಕಿಂತ ಅಧಿಕ ಮಹಿಳೆಯರು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ತುಂಬ ಅತ್ಯುತ್ತಮವಾದಂಥ ರಂಗೋಲಿಯನ್ನು ಕಂಡುಬಿಡಿಸಿದ್ದಾರೆ. ನೋಡಬೇಕಾದ ತುಂಬ ಅಂದರೆ ತುಂಬಾ ಒಂಥರ ಕಣ್ಣಿಗೆ ಹಬ್ಬ ಆದ ರೀತಿಯಲ್ಲಿ ಒಂದು ರಂಗೋಲಿ ಈಗ ಎಲ್ಲ ಮಹಿಳೆಯರು ಕೂಡ ಬಿಡಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗೇನೋ ಪ್ರಥಮ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಒಂದು ರಂಗೋಲಿಯನ್ನು ನೋಡ್ಬೋದು. ಈ ಕೆಳಭಾಗದಲ್ಲಿ ನೋಡೋದಾದರೆ ಇದೇನಿದೆ ಈ ರಂಗೋಲಿ ಈಗ ಒಂದು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಇದರ ಸ್ಪೆಷಾಲಿಟಿ ಏನು ಮತ್ತು ಇದರ ಭಿನ್ನ ಮತ್ತು ವಿಭಿನ್ನತೆ ಏನೇನಿದೆ ಅನ್ನೋದರ ಸಂಬಂಧಪಟ್ಟಂತೆ ಏನು ಪ್ರಥಮ ಸ್ಥಾನ ಪಡೆದಂತಹ ಏನು ಮಹಿಳೆ ಏನಿದ್ದಾರೆ ಪೂಜಾ ನಾಕೋಡ್ ಅಂತ ಅಂದ್ಬಿಟ್ಟು, ಸೊ ಅವರು ಏನು ಹೇಳ್ತಾರೆ ಅವರಿಂದಲೇ ಕೇಳ್ಕೊಂತ ಹೋಗೋಣ. ಮೇಡಮ್, ಈಗ ಹೇಳ್ರಿ, ಈ ಒಂದು ಪ್ರಥಮ ಸ್ಥಾನ ಪಡೆದತ್ತಲ್ಲ, ಇದರ ವಿಶೇಷ ಏನಿದೆ ಅಂತ? ಇದು ಸರ್ 3D ರಂಗೋಲಿ ಸರ್. ಇದು ಎಲ್ಲ ಆ್ಯಂಗಲಿಂದ ಯಾವ ಆ್ಯಂಗಲಿಂದ ನೋಡಿದ್ರೂ ಇದು 3D ಎಫೆಕ್ಟ್ ಕೊಡುತ್ತೆ ನಮಗೆ. ಒಂದು ಬ್ಲ್ಯಾಕ್ ಶೇಡ್ ಆಗಿರ್ಬೋದು, ವೈಟ್ ಶೇಡು, ಬ್ಲೂ ಶೇಡ್ ಎಲ್ಲ ಕರೆಕ್ಟಾಗಿ ಬಾಕ್ಸಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಬೇಕು. ಆವಾಗ ಇದು ನೋಡೋಕ್ಕಿಂತನೂ ನಾವು ಮೊಬೈಲಲ್ಲಿ ಕ್ಯಾಮ್ರಾದಲ್ಲಿ ನೋಡಿದರೆ ಫುಲ್ 3D ಎಫೆಕ್ಟ್ ಕೊಡುತ್ತೆ. ಬಟ್ ಎಲ್ಲ ರಂಗೋಲಿ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಕಾಣುತ್ತೆ. ಇದು ಏನು ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಪೂಜಾ ನಾಕೋಡ್ ಅವರ ಅಭಿಪ್ರಾಯವಾಗಿರ್ತಕ್ಕಂಥ, ಅಂದರೆ ಈ 3D ಎಫೆಕ್ಟ್ ಇರ್ತಕ್ಕಂಥ ಒಂದು ರಂಗೋಲಿ, ಅಂದರೆ ಇಲ್ಲೇನು ದಾವಣಗೆರೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಅಷ್ಟು ರಂಗೋಲಿಯಲ್ಲಿ ತುಂಬ ಸ್ಪೆಷಾಲಿಟಿ ಇದೆ ಅನ್ನೋಂಥದ್ದು ಕೂಡ ಜಡ್ಜು ಕೂಡ ನಮಗೆ ಗಮನಕ್ಕೆ ತಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಮತ್ತೊಂದು ಸ್ಪರ್ಧಿಯೊಬ್ಬರು ಇದ್ದಾರೆ, ಅವ್ರನ್ನೇ ಕೇಳ್ಕೊಂತ ಹೋಗೋಣ. ಮೇಡಮ್ ಹೇಳಿ, ಈ ಒಂದು ರಂಗೋಲಿ ಸ್ಪೆಷಾಲಿಟಿ ಏನಿದೆ ಅಂತ? ಇದು ಬಟ್ ನನಗೆ ಬರಬೇಕಂತ ಹಂಗೇನು ಇದ್ದಿದ್ದಿಲ್ಲ ಸರ್. ಬಟ್ ಮಾಡ್ಬೇಕಂತಿತ್ತು, ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇತ್ತು. ಬಟ್ ಚುಕ್ಕಿ ರಂಗೋಲಿ ಬಟ್ 9 ಕಲರ್ಸ್ ಹಾಕಬೇಕಂತಿತ್ತು, ಮಾಡಿದೆ. ಬಟ್ ಓಕೆ, ನೋ ಪ್ರಾಬ್ಲಮ್. ಅಂದರೆ ಪಾರ್ಟಿಸಿಪೇಟ್ ಮಾಡಿದರೆ ಚೆನ್ನಾಗಿದೆ, ಅಂದರೆ ಟೈಮಿಂಗ್ಸ್ ಆಗಲಿಲ್ಲ? ಹಾಂ, ಟೈಮಿಂಗ್ಸ್ ಆಗಿಲ್ಲ ಸರ್. ಒಂದು ಸ್ವಲ್ಪ ಇದು ಒಂದು ಚುಕ್ಕಿ ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತು ನನಗೆ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು. ಇಲ್ಲ ಸರ್, ನೋ ಪ್ರಾಬ್ಲಮ್, ಪರವಾಗಿಲ್ಲ. ಆದರೂ ಬೇಜಾರಿಲ್ಲ, ಖುಷಿ ಆಯಿತು, ತುಂಬ ಖುಷಿ ಆಯಿತು, ಮಾಡ್ದಿಲ್ಲ ಸರ್. ಇದು ವೀಣಾ ಅವರ ಅಭಿಪ್ರಾಯವಾಗಿರ್ತಕ್ಕಂಥ. ಹಿಂಗೆ ಇದೇ ರೀತಿಯಾಗಿ ಹಲವಾರು ರಂಗೋಲಿಗಳನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ. ಅಂದರೆ ಸುಮಾರು 45ಕ್ಕಿಂತ ಅಧಿಕ ರಂಗೋಲಿಯನ್ನು ಬಿಡಿಸಿದ್ದಾರೆ. ನಾವು ಈ ಭಾಗದಲ್ಲಿ ನೋಡೋದಾದರೆ ನೋಡಿ, ಇದು ಒಂದು ಗಿಳಿಯ ಆಕಾರದಲ್ಲಿರ್ತಕ್ಕಂಥ ಒಂದು ರಂಗೋಲಿ. ಅಂದರೆ ಆ ಕಲ್ಲರಿಂಗು ಮತ್ತು ಆ ಕಲರ್ ಕಾಂಬಿನೇಷನ್ ಏನಿದೆ ಮತ್ತು ಆ ಕಲರ್ ಏನು ಶೇಡಿಂಗ್ ಏನಿದೆ, ತುಂಬ ಅದ್ಭುತವಾಗಿ ಒಂದು ರಂಗೋಲಿಯನ್ನು ಬಿಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ಕೊಳ್ತಾ ಹೋಗೋದಾದರೆ ಏನು ಒಂದಕ್ಕಿಂತ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ರಂಗೋಲಿಗಳನ್ನು ಬಿಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಸೊ ಅವರ ಒಂದು ಕ್ರಿಯೇಟಿವಿಟಿಗೆ ಹಿಡಿದ ಒಂದು ಕೈಗನ್ನಡಿ ಅಂತಲೇ ಹೇಳ್ಬೋದು. ಅಂದರೆ ಅವರು ಏನು ಮನೆಯಲ್ಲಿ ಕೂತು ಈ ಸಂಬಂಧಪಟ್ಟಂಗೆ ಏನಾರು ಪ್ರಿಪ್ರೇಷನ್ ತಗೊಂಡಿದ್ರು, ಮತ್ತು ರಂಗೋಲಿಯನ್ನು ಬಿಡಿಸಲೇಬೇಕು ಮತ್ತು ಒಂದು ತಾವು ಕೂಡ ಒಂದು ಪ್ರಥಮ ಸ್ಥಾನ ಪಡಿಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಅವರೇನು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು, ಒಂದು ಗ್ಯಾರಂಟಿ ನ್ಯೂಸ್ ಆಯೋಜನೆ ಮಾಡಿರ್ತಕ್ಕಂಥ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ. ಸೊ ನಾವು ಈ ಭಾಗದಲ್ಲಿ ನೋಡೋದಾದರೆ ಈ ಒಂದು ತುಂಬ ವಿಭಿನ್ನವಾಗಿರ್ತಕ್ಕಂಥ ಒಂದು ರಂಗೋಲಿ ಅಂತಲೇ ಹೇಳ್ಬೋದು. ಅಂದರೆ ಇದರ ವಿಭಿನ್ನತೆ ಏನೇನಿದೆ ಮತ್ತು ಏನೆಲ್ಲ ಅದರ ಸ್ಪೆಷಾಲಿಟಿ ಅನ್ನೋದು ಸಂಬಂಧಪಟ್ಟಂಗೆ ಏನು ರಂಗೋಲಿ ಬಿಡಿಸಿರ್ತಕ್ಕಂಥ ಸುಮಾ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳ್ಕೊಂತ ಹೋಗೋಣ. ಮೇಡಮ್, ಏನಿದೆ ಹೇಳ್ರಿ ಇದು ಸ್ಪೆಷಾಲಿಟಿ? ಏನಿಲ್ಲ ಸರ್, ಅದು ಶಿವನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಅದೇ ದೊಡ್ಡದು ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದೀನಿ. ಶಿವಂದು ಎಲ್ಲ ನಮಗೆ ಖುಷಿ ಆಯ್ತು ನಮ್ಮ ರಂಗೋಲಿ ನೋಡಿ. ಅಂದ್ರೆ ಈಗ ಗ್ಯಾರಂಟಿ ನ್ಯೂಸ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಒಂದು ರಂಗೋಲಿ ಕಾಂಪಿಟೇಷನ್, ನಿಮಗೆಲ್ಲ ಒಂದು ಪ್ರಮಾಣ ಪತ್ರ ಕೂಡ ಸಿಕ್ಕಿದೆ, ಹೇಗೆ ಅನಿಸ್ತಾ ಇದೆ ಮ್ಯಾಮ್ ಇದು? ಎಲ್ಲ ತುಂಬ ಸಂತೋಷ ಆಯ್ತು ಸರ್. ಬೇರೆ ಕಡೆ ಹೋಗಿದ್ರೆ ರಂಗೋಲಿ ಹಾಕ್ತಿದ್ವಿ, ಬಿಡ್ತಿದ್ವಿ. ಇಲ್ಲ, ಇದಕ್ಕೆ ನಮ್ಗೆ ಸರ್ಟಿಫಿಕೇಟ್ ಸಿಕ್ಕಿದೆ, ಹಂಗಾಗಿ ತುಂಬ ಸಂತೋಷ ಆಯ್ತು ಸರ್. ಮುಂದೆ ಬೇರೆ ಎಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್. ಇದು ಸುಮಾ ಅವರ ಅಭಿಪ್ರಾಯ ಆಗಿರ್ತಕ್ಕಂಥ. ಅದೇ ರೀತಿಯಾಗಿ ಈಗೇನು ಸಂಕ್ರಾಂತಿ ಬರ್ತಾ ಇದೆ, ಸಂಕ್ರಾಂತಿಗೆ ಸಂಬಂಧಪಟ್ಟಂತೆ ತನ್ನದೇ ಆದ ಒಂದು ವಿಶೇಷತೆ ಇರತಕ್ಕಂಥದ್ದು. ಸೊ ನಾವು ಈ ಭಾಗದಲ್ಲಿ ನೋಡೋದಾದರೆ ಒಂದು ಕಬ್ಬುಗಳಾಗಿರ್ಬೋದು, ಮತ್ತು ಹಸುವಿನ ಆಕಾರ ಆಗಿರ್ಬೋದು, ಮತ್ತು ಮಡಿಕೆ, ಏನು ಇದೇ ರೀತಿಯಾಗಿ ಹಲವಾರು ರೀತಿಯಾದಂಥ ಒಂದು ಈ ಚಿತ್ರದಲ್ಲಿ ವಿಭಿನ್ನತೆಯನ್ನು ತೋರಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಸೊ ದೀಪ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳ್ಕೊಂತ ಹೋಗೋಣ, ಏನು ಸ್ಪೆಷಾಲಿಟಿ ಇದೆ ಈ ಒಂದು ರಂಗೋಲಿಯಲ್ಲಿ ಅನ್ನೋದ್ಬಿಟ್ಟು. ಮೇಡಮ್ ಹೇಳಿ, ಏನು ಸ್ಪೆಷಾಲಿಟಿ ಇದೆ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ? ಸಂಕ್ರಾಂತಿ ಸ್ಪೆಷಲಿಸ್ಟ್, ಅದ್ರ ಬಗ್ಗೆನೇ ಕಾನ್ಸೆಪ್ಟ್ ಇಟ್ಕೊಂಡು ಹಾಕಿರೋದು. ಬಂತಲ್ಲ ಈಗ ಸಂಕ್ರಾಂತಿ ಹಬ್ಬ, ಎಲ್ಲರಿಗೂ ನೆನಪಾಗಲಿ ಅಂತ ಹಾಕಿದ್ದೀವಿ. ಏನೆಲ್ಲ ಬಿಡಿಸಿದ್ದಾರೆ ಮೇಡಮ್? ಇದರಲ್ಲಿ ಆಕಳು ಬಿಡಿಸಿದ್ದೀವಿ, ಕುಂಬ ಬಿಡಿಸಿದ್ದೀವಿ, ಗಾಳಿಪಟ ಇದೆ, ಆಮೇಲೆ ಭತ್ತದ ತೆನೆ ಇದೆ, ಆಮೇಲೆ ಚಳಿ ಇದೆಯಲ್ಲ ಅದಕ್ಕೋಸ್ಕರ ಬೆಂಕಿ ಕಾಸ್ಕೊಳ್ಳೋದು, ಹಾಗೆ ಕಬ್ಬು, ಬಟ್ ಕಲರ್ಫುಲ್ ಆಗಿರಲಿ ಅಂತ ಹಾಕಿದ್ದೀವಿ. ತುಂಬ ವಿಭಿನ್ನವಾಗಿ ಹಾಂ, ಚಿತ್ರ ವಿಭಿನ್ನವಾಗಿ ಹಾಕಿದ್ದೀವಿ, ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ.
ಈಗ ಪ್ರಶಸ್ತಿ ಬರಲಿದ್ರು ಕೂಡ ಜನರ ಮನ್ನಣೆ ಕೂಡ ಗಳಿಸಿರ್ತಕ್ಕಂಥದ್ದು ಈ ರಂಗೋಲಿ. ನಮಗೇನು ಹಂಗೇನಿಲ್ಲ, ಖುಷಿ ಇದೆ. ಯಾರು ಗೆದ್ರು ಒಂದೇ ಅಲ್ಲ. ಸ್ವಲ್ಪ ಬೇಜಾರಿರುತ್ತೆ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅಂದರೆ ಸೋಲೆ ಗೆಲುವಿನ ಅಲ್ವಾ? ನಾವು ಇಲ್ಲಿ ಬರಬೇಕು ಹಾಕಬೇಕು ಅನ್ನೋದೊಂದು ಖುಷಿ ಇತ್ತು, ಹಾಕಿದ್ದೀವಿ. ನಮ್ಮ ಮಕ್ಕಳು ಇದೇ ಸ್ಕೂಲಲ್ಲಿ ಓದ್ತಾ ಇರೋದು ಇಬ್ಬರು, ಅವರಿಗೋಸ್ಕರ ಬಂದು ಹಾಕೋಣ ಅನ್ನೋದೊಂದಿತ್ತು, ಹಾಕಿದ್ದೀವಿ ಮಕ್ಕಳಿಗೋಸ್ಕರ. ಈಗ ಗ್ಯಾರಂಟಿ ನ್ಯೂಸ್ ವತಿಯಿಂದ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ, ತುಂಬ ಖುಷಿ ಆಗತ್ತೆ. ಅದೇ ಎಲ್ಲಾದರೂ ಹೋದರೆ ಸರ್ಟಿಫಿಕೇಟ್ ಏನು ಕೊಡಲ್ಲ, ಹಿಂಗೆ ಒಟ್ಟು 3 ಪ್ರೈಸ್ ಕೊಟ್ಟು ಹೋಗ್ತಿದ್ರು. ಈಗ ಸರ್ಟಿಫಿಕೇಟ್ ಇರೋಕ್ಕೆ ಚೆನ್ನಾಗಿ ಖುಷಿ ಆಗತ್ತೆ ಅದು. ಇದು ಸಂಕ್ರಾಂತಿಯ ಸ್ಪೆಷಲ್ ಮಾಡಿರ್ತಕ್ಕಂಥ ದೀಪ ಅವರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಭಾಗದಲ್ಲಿ ನೋಡ್ಕೊಳ್ತಾ ಹೋಗೋದಾದರೆ ಇನ್ನೂ ವಿಭಿನ್ನ ರೀತಿಯಲ್ಲಿ ಕೂಡ ರಂಗೋಲಿಯನ್ನು ಬಿಡಿಸ್ಕೊಳ್ತಾ ಹೋಗಿರ್ಬೋದು. ಏನು ಈ ಭಾಗದಲ್ಲಿ ನೋಡ್ಕೊಳ್ತಾ ಹೋಗೋದಾದರೆ ನೋಡಿ, ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ರಂಗೋಲಿಯನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ. ತುಂಬ ಸ್ಪೆಷಲ್ಲಾಗಿ, ಅಂದರೆ ತಾವು ಏನೇನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಉತ್ತಮವಾಗಿ ಒಂದು ರಂಗೋಲಿಯನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ. ಸೊ ಈ ಭಾಗದಲ್ಲಿ ನೋಡೋದಾದರೆ ಏನು ಶುಭ ಅವರು ಕೂಡ ಒಂದು ರಂಗೋಲಿಯನ್ನು ಬಿಡಿಸಿರ್ತಕ್ಕಂಥದ್ದು. ಇವರು ಕೂಡ ಒಂದು ಆನೆ ಆಕಾರದಲ್ಲಿ ಒಂದು ರಂಗೋಲಿ ಬಿಡಿಸಿದ್ದಾರೆ. ಇದಕ್ಕೆ 3ನೇ ಪ್ರೈಸ್ ಬಂದಿರತಕ್ಕಂಥದ್ದು. ಅವ್ರನ್ನೇ ಕೇಳ್ಕೊಂತ ಹೋಗೋಣ ಏನು ಸ್ಪೆಷಾಲಿಟಿ ಇದೆ ಅನ್ನೋಂಥದ್ದು. ಮೇಡಮ್ ಹೇಳಿ, ಏನು ಸ್ಪೆಷಾಲಿಟಿ ಇದೆ ನಿಮ್ಮ ರಂಗೋಲಿಯಲ್ಲಿ? ಸರ್, ದೀಪಾವಳಿ ಆಮೇಲೆ ಆನೆ ಎಲ್ಲ ಒಂದೇ, ಕಮಲದ ಕೆಳಗಡೆ ಪೀಠ ಎಲ್ಲ ಬಿಡಿಸಿದ್ದೀವಿ. ಅದೇ ಹಬ್ಬದ ದೀಪಾವಳಿನೂ ಬರುತ್ತೆ, ನೆಕ್ಸ್ಟು ಈಗ ಸಂಕ್ರಾಂತಿನೂ ಬರುತ್ತೆ. ಸಂಕ್ರಾಂತಿದಾಗಿಲ್ಲ, ಸೊ ಹಾಗಾಗಿ ಈಗ ದೀಪಾವಳಿದು ಎಲ್ಲ ಮುಂಚಿತವಾಗಿಯೇ ಬಿಡಿಸಿದ್ದೀವಿ. ಇದಕ್ಕಿಂತ ಕಷ್ಟಪಟ್ಟು ಚೆನ್ನಾಗಿ ಬಿಡಿಸ್ಬೋದಾಗಿತ್ತು. ನಾವು ನಿನ್ನೆ ನೈಟು ಅವರು ಮೇಡಮ್ ಹೇಳಿರೋದ್ರಿಂದ ನಮ್ಮದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಮಗೆ ಎಷ್ಟರ ಮಟ್ಟ ಇದಾಯಿತು ಬಿಡಿಸಿದ್ದೀವಿ. ಇದು ನನಗೆ 3rd ಪ್ರೈಸ್ ಬಂದಿದೆ, ತುಂಬ ಖುಷಿ ಆಯಿತು. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ, ಕಷ್ಟಪಟ್ಟು ಹಾಕಿದ್ದಾರೆ, ಎಲ್ಲ ಉತ್ತಮವಾಗಿ ಬಂದಿದೆ. ಅದರಲ್ಲಿ 1st ಪ್ರೈಸು, 2nd ಪ್ರೈಸು, 3rd ಪ್ರೈಸ್ ನನಗೆ ಬಂದಿದೆ. 1st ಪ್ರೈಸ್ ಅವ್ರಿಗೆ 3D ವರ್ಕ್ ಹಾಕಿದ್ದಾರೆ, ಅವರು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಅವ್ರದ್ದು ನೋಡಿ ಖುಷಿ ಆಯಿತು ನನಗೂ ಕೂಡ. 2nd ಪ್ರೈಸ್ ಅವ್ರದ್ದು ಖುಷಿ ಆಯಿತು, ಅವ್ರದ್ದು ಡಬಲ್ ಶೇಡಿಂಗ್ ರಂಗೋಲಿ ಅವರು ಚೆನ್ನಾಗಿ ಹಾಕಿದ್ದಾರೆ. ಸೊ ನನಗೆ 3rd ಪ್ರೈಸ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಸೊ ನಂದು ಖುಷಿ ಆಯಿತು ನನ್ನ ರಂಗೋಲಿ ನೋಡಿಬಿಟ್ಟು. ನಾನು ಎಲ್ಲ ಥರ ಕಾಂಪಿಟೇಷನಲ್ಲಿ ನಮ್ಮೂರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, 1st ಪ್ರೈಸ್ ಎಲ್ಲ ತೊಗೊಂಡಿದ್ದೀನಿ. ಬಟ್ ಈಗ ತುಂಬ ಗ್ಯಾಪ್ ಆಯಿತು, ಒಂದು 3 ಇಯರ್ಸ್ 4 ಇಯರ್ಸ್ ಗ್ಯಾಪ್ ಆಯಿತು. ಈಗ ನಾನು ನಮ್ಮ ಮಗನ ಸ್ಕೂಲಲ್ಲಿ ಸ್ಕೂಲ್ ವತಿಯಿಂದ ಇರೋದ್ರಿಂದ ಬಂದಿದ್ದೆ. ಸೊ ಹಾಗಾಗಿ ಕಾಂಪಿಟೇಷನ್ ಮಾಡಿದ್ದೆ, ನೋಡೋಣ ಅಂತೇಳ್ಬಿಟ್ಟು. ಸೊ 3rd ಪ್ರೈಸ್ ಬಂದಿದೆ, ತುಂಬ ಖುಷಿಯಾಗ್ತದೆ. ಧನ್ಯವಾದಗಳು. ಓಕೆ, ಇದು ಎಲ್ಲ ಏನು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರ್ತಕ್ಕಂತಹ ಮಹಿಳೆಯರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಅಂದರೆ ಭಿನ್ನಕ್ಕಿಂತ ವಿಭಿನ್ನವಾಗಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಭಿನ್ನ ರೀತಿಯಲ್ಲಿ ರಂಗೋಲಿಗಳನ್ನು ಕೂಡ ಬಿಡಿಸ್ಕೊಂಡು ಹೋಗಿದ್ದಾರೆ. ಈಗೇನು ಗ್ಯಾರಂಟಿ ವತಿಯಿಂದ ಈಗಾಗಲೇ ಇಬ್ಬರಿಗೆ ಈಗ ರಾಜ್ಯ ಮಟ್ಟಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವರು ಕೂಡ ಮುಂದೆ ದಾವಣಗೆರೆ ಜಿಲ್ಲೆಗೆ ಒಂದು ಉತ್ತಮವಾದಂಥ ಒಂದು ಹೆಸರು ತರಲಿ, ಮತ್ತು ಗ್ಯಾರಂಟಿ ನ್ಯೂಸ್ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ 5 ಲಕ್ಷ ಅಮೌಂಟನ್ನು ಕೂಡ ಅವ್ರು ಗೆಲ್ಲಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯವಾಗಿದೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.